ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಬೆಳಿಗ್ಗೆ ಏನಾದರೂ ದಿಢೀರ್ ಅಂತ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಥವಾ ಈವ್ನಿಂಗ್ ಸ್ನ್ಯಾಕ್ ಟೈಮಲ್ಲಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮಕ್ಕಳು ಬರೋ ಟೈಮ್ ಆಯಿತು, ಅಥವಾ ನಮಗೆ ಒಮ್ಮೊಮ್ಮೆ ಸಂಜೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದಾಗ ದಿಢೀರ್ ಅಂತ ಒಂದು ಅರ್ಧ ಗಂಟೆಯಲ್ಲಿ ಏನಾದರೂ ಮಾಡ್ಕೊಳ್ಬೋದಾ ಅಂತ, ಒಂದು ದೋಸೆ ಈ ರೀತಿಯಲ್ಲಿ ಏನಾದರೂ ಮಾಡ್ಬೋದಾ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ, ಒಂದು ಟ್ರೆಡಿಷ್ನಲ್ ರೆಸಿಪಿ ಅದನ್ನು ನಾವು ಇವತ್ತು ಟ್ರೈ ಮಾಡೋಣ. ಹೇಗೆ ಮಾಡೋದು ಅಂತ, ರೆಸಿಪಿ ಏನು, ಯಾವ ಇಂಗ್ರೀಡಿಯೆಂಟನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ನೋಡೋಣ ಬನ್ನಿ. ನಾನಿವತ್ತು ಇನ್ಸ್ಟಂಟಾಗಿ ಇದು ಒಂದು ಮುಳ್ಸೌತೆಕಾಯಿಯ ದೋಸೆ ಮಾಡೋಣ ಅಂತ, ಅದಕ್ಕೆ ನಾನು ತಗೊಂಡಿರುವಂತಹ ಇಂಗ್ರೀಡಿಯೆಂಟನ್ನು ನೋಡೋಣ. ಮೇಯ್ನ್ ನಮಗೆ ಮುಳ್ಸೌತೆಕಾಯಿ ದೋಸೆ ಮಾಡಲಿಕ್ಕೆ ಬೇಕಾಗಿರುವಂಥದ್ದು, ಇಲ್ಲಿ ನಾನು 1 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೇನೆ. 1 ಗ್ಲಾಸ್ ದೋಸೆ ಅಕ್ಕಿಯನ್ನು ಅರ್ಧ ಗಂಟೆ ನೆನೆಸಿದರೆ ಕೂಡ ಸಾಕು, ಆದರೆ ನಾನಿಲ್ಲಿ ಜಾಸ್ತಿ ನೆನೆಸಿದರೆ ಒಳ್ಳೆಯದು. ನಾನಿಲ್ಲಿ 2 ರಿಂದ 3 ಗಂಟೆ ನೆನೆಸಿ ಇಟ್ಕೊಂಡಿದ್ದೇನೆ. ಈಗ ನಮ್ಗೆ ಅರ್ಧ ಗಂಟೆಯಲ್ಲೇ ತಿಂಡಿ ಆಗಬೇಕು, ಸಡನ್ನಾಗಿ ನಾವು ಮಾಡಬೇಕು ಅಂತಂದರೆ ಒಂದು ಅರ್ಧ ಗಂಟೆ ನೆನೆಸಿದ್ರು ಸಾಕು. ನಾನಿಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಅದೇ ರೀತಿ ನಾನಿಲ್ಲಿ 1 ಮುಳ್ಸೌತೆಕಾಯಿಯನ್ನು ತಗೊಂಡಿದ್ದೇನೆ, ಕುಕುಂಬರ್. ಈ ಮುಳ್ಸೌತೆಕಾಯಿದು ಸಿಪ್ಪೆಯನ್ನು ತೆಗೆದು ಮತ್ತು ಒಳಗಡೆ ತಿರುಳಿರುತ್ತಲ್ಲ ಅದನ್ನು ತೆಗೆದು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಬೇಕು. ಅದೇ ರೀತಿ ನಾನು ಆಲ್ರೆಡಿ ಹೆಚ್ಚಿ ಇಟ್ಕೊಂಡಿದ್ದೇನೆ, 1/4 ಕಪ್ ಆಗುವಷ್ಟು. ಅದೇ ರೀತಿ ನಾನಿಲ್ಲಿ ಬೆಲ್ಲವನ್ನು ಸ್ವಲ್ಪ ತಗೊಂಡಿದ್ದೇನೆ, ಹಾಗೆ ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ಹಸಿ ಕೊಬ್ಬರಿಯನ್ನು 1/4 ಕಪ್ ಆಗುವಷ್ಟು ತಗೊಂಡಿದ್ದೇನೆ, ಅರ್ಧದಿಂದ 1/4 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಬೆಲ್ಲ ಇಲ್ಲಿ ಆಪ್ಷನಲ್, ಕೆಲವರು ಇಷ್ಟೇ ಹಾಕಿ ಕಡಿದು ದೋಸೆಯನ್ನು ಮಾಡ್ಬೋದು, ಬಟ್ ಬೆಲ್ಲ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ದೋಸೆ. ಸೊ ನಾವೀಗ ಮೊದಲಿಗೆ ಈ ಅಕ್ಕಿ ಮತ್ತು ಮುಳ್ಸೌತೆಕಾಯಿ ಹಾಗೆ ಒಣ ಹಸಿ ಕೊಬ್ಬರಿ ಏನಿದೆ ಇದನ್ನು ತೊಗೊಂಡಿದ್ದೀವಲ್ಲ, ಇದನ್ನು ನಾವು ರುಬ್ಕೊಳ್ಳೋಣ. ಅದರ ನಂತರ ನಾವು ನಮ್ಗೆ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಆ್ಯಡ್ ಮಾಡಿಕೊಂಡು ದೋಸೆ ಮಾಡೋಣ. ಅಕ್ಕಿ, ಮುಳ್ಸೌತೆ ಮತ್ತು ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ವಾಟರನ್ನು, ಸ್ವಲ್ಪನೇ ಸಾಕು, ಯಾಕಂದರೆ ಮುಳ್ಸೌತೆಯಲ್ಲಿ ಕೂಡ ನೀರಿನ ಅಂಶ ಇರ್ತದೆ. ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಳುವ. ರುಬ್ಕೊಳ್ಳುವಾಗಲೇ ನಾನು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ, ಮತ್ತೆ ಕೂಡ ಹಾಕ್ಕೊಳ್ಬೋದು ರುಬ್ಬಿ ಆದಮೇಲೆ ಕೂಡ. ನಾನು ಇವಾಗ ಹಾಕ್ಕೊಳ್ತಾ ಇದ್ದೇನೆ, ಕಮ್ಮಿ ಆದರೆ ಮತ್ತೆ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಬಂದವನ್ನು ಕಡಿದು ತಗೊಂಡಿದ್ದೇನೆ, ಈ ರೀತಿಯಾಗಿ ಬಂದಿದೆ, ಸ್ವಲ್ಪ ತಿಕ್ಕಾಗಿದೆ. ಇಷ್ಟೇ ತಿಕ್ಕಲ್ಲಿ ಕೂಡ ದೋಸೆ ಮಾಡ್ಬೋದು. ಅಂದರೆ ನೀವು ಉದ್ದಿನ ದೋಸೆ ಥರ ಮಾಡೋದಾದರೆ ಹೀಗೆ ಇದ್ದರೆ ಸಾಕು. ನೀರು ದೋಸೆ ಥರ ಮಾಡೋದಾದರೆ ಸ್ವಲ್ಪ ನೀರನ್ನು ಹಾಕಿ ಇನ್ನೂ ಕೂಡ ತೆಳ್ಳಗೆ ಮಾಡ್ಕೊಳ್ಬೋದು. ಬೆಲ್ಲ ಬೇಡ ಅನ್ನುವರು ಇಷ್ಟನ್ನೇ, ಮುಳ್ಸೌತೆ ಮತ್ತು ಕಾಯಿ ಮತ್ತು ಅಕ್ಕಿ ಇಷ್ಟನ್ನೇ ಹಾಕಿ ರುಬ್ಕೊಂಡು ಹೀಗೆ ದೋಸೆ ಮಾಡ್ಕೊಳ್ಬೋದು. ಬೆಲ್ಲ ಬೇಕು ಅನ್ನೋರು ಬೆಲ್ಲ ಹಾಕಿ ದೋಸೆ ಮಾಡಿ. ಬೆಲ್ಲ ಹಾಕಿ ಮಾಡಿದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಅದೇ ಥರ ನನಗೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಈ ಟೈಮಲ್ಲಿ ಹಾಕ್ಕೊಳ್ತೇನೆ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅನ್ನೋದ್ರ ಮೇಲೆ ನೀವು ಬೆಲ್ಲವನ್ನು ಹಾಕ್ಕೊಳ್ಬೋದು. ದೋಸೆ ಮಾಡಲಿಕ್ಕೆ ನಾನು ಆಲ್ರೆಡಿ ಕಾವಲಿಗೆಯನ್ನು ಇಟ್ಕೊಂಡಿದ್ದೇನೆ, ಕಬ್ಬಿಣದ ತವಾವನ್ನು ಇಟ್ಕೊಂಡಿದ್ದೇನೆ. ಸೊ ನಾವೀಗ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಎಳ್ಳೆಣ್ಣೆ, ಆರ್ಗ್ಯಾನಿಕ್ ಎಳ್ಳೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ದೋಸೆಗೆ ಎಳ್ಳೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ದೋಸೆ ಚೆನ್ನಾಗಿ ಎದ್ದೇಳುತ್ತೆ. ಅದೇ ರೀತಿ ಹೆಲ್ತ್ ವೈಸ್ ಕೂಡ ಎಳ್ಳೆಣ್ಣೆ ತುಂಬ ಒಳ್ಳೆಯದು. ಸೊ ಇದನ್ನು ಬೆಂಕಿ ತವ ಕಾಯೋ ತನಕ ಮಾತ್ರ ಬೆಂಕಿಯನ್ನು ಹೈ ಫ್ಲೇಮಲ್ಲಿ ಇಡಿ, ಅದರ ನಂತರ ಬೆಂಕಿಯನ್ನು ಲೋ ಫ್ಲೇಮಲ್ಲೇ ಇಡಿ. ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೇಯೋಕ್ಕೆ ಟೈಮ್ ತಗೊಳುತ್ತೆ. ನಾನು ಈ ರೀತಿ ನೀರು ದೋಸೆ ಅದಕ್ಕೆ ಮಾಡ್ಕೊಳ್ತಾ ಇದ್ದೇನೆ. ರೌಂಡಾಗಿ ಕೂಡ ಮಾಡ್ಕೊಳ್ಬೋದು. ಈಗ ಆಗಿದೆ.
ನೀಟಾಗಿ ಬರ್ತಾ ಇದೆ ದೋಸೆ. ಬೆಲ್ಲ ಹಾಕಿದರೆ ಕೆಲವು ಸಲ ದೋಸೆ ಬರಲ್ಲ, ಬಟ್ ಇಲ್ಲಿ ನೀಟಾಗಿ ಬರ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಎಮ್ಮೆ ಆದಂತಹ ಮುಳ್ಸೌತೆ ದೋಸೆ ಹೇಗೆ ಬಂತು ಅಂತ. ವೆರಿ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಎಮ್ಮಿ. ಸಡನ್ ದಿಢೀರ್ ಅಂತ ಒಂದು ಬ್ರೇಕ್ಫಾಸ್ಟ್ಗಾಗಿ ಆಗ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ ಟೈಮಲ್ಲಿ ಕೂಡ ತಿನ್ಬೋದು. ಇದಕ್ಕೆ ಕಾಂಬಿನೇಷನ್ ಏನು ಕರಿ ಬೇಕು, ಚಟ್ನಿ ಬೇಕು ಅಂತ ಏನಿಲ್ಲ. ತುಪ್ಪವನ್ನು ಹಾಕ್ಕೊಂಡ್ರೆ ಸಾಕು ನಾವು, ಯಾಕಂದರೆ ಬೆಲ್ಲವನ್ನು ಹಾಕಿರೋದ್ರಿಂದ ಬೇರೆ ಏನು ಕಾಂಬಿನೇಷನ್ ಬೇಕಂತಿಲ್ಲ. ತುಪ್ಪ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು. ಬಾಡಿಗೆ ಕೂಡ ತುಂಬ ಕೂಲ್, ಹೆಲ್ತಿಗೆ ತುಂಬ ಒಳ್ಳೆಯದು. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆ್ಯಂಡ್ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಅದೇ ರೀತಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನನ್ನ ಮುಂದಿನ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ. ಆ್ಯಂಡ್ ಇಲ್ಲಿ ತನಕ ನನ್ನ ಚಾನಲನ್ನು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನೀವು ಯಾವಾಗಲೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.